ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯವನ್ನು ವ್ಯವಸ್ಥಿತವಾಗಿ ಪೂರ್ಣಗೊಳಿಸುವ ಉದ್ದೇಶದಿಂದ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ BLA-2 ಕಾರ್ಯಕರ್ತರಿಗೆ ಅಗತ್ಯ ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ CR ಗೌಡ ಅವರು ತಿಳಿಸಿದರು. ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಯಡಗೊಂಡನಹಳ್ಳಿ ಗ್ರಾಮದಲ್ಲಿ BLAಗಳಿಗೆ ಹಮ್ಮಿಕೊಳ್ಳಲಾಗಿದ್ದಂತಹ SIR ಸಭೆಯಲ್ಲಿ ಅವರು ಮಾತನಾಡಿದರು. ಸರ್ಕಾರ ಕೈಗೊಂಡಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಅತ್ಯಂತ ಮಹತ್ವದಾಗಿದ್ದು, ಮತದಾರರ ಹೆಸರು, ವಿಳಾಸ ಹಾಗೂ ಆಧಾರ್, ರೇಷನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿ ತಿದ್ದುಪಡಿ ಮಾಡುವ ಕಾರ್ಯ ನಡೆಯುತ್ತಿದೆ. ಯಾವುದೇ ಅರ್ಹ ಮತದಾರರ ಹೆಸರು ಪಟ್ಟಿಯಿಂದ ಕೈತಪ್ಪದಂತೆ BLOಗಳೊಂದಿಗೆ ಸಮನ್ವಯ ಸಾಧಿಸಿ ಕೆಲಸ ಮಾಡಲು ಸೂಚಿಸಲಾಗಿದೆ ಅಂತ ತಿಳಿಸಿದರು. ಇವತ್ತೇನು ಪರಿಷ್ಕರಣೆ, ಇವತ್ತು ವೋಟರ್ ಲಿಸ್ಟ್ ಪರಿಷ್ಕರಣೆ ಆಯ್ತದೋ ಅದನ್ನ ಬಹಳ ಕಠಿಣವಾಗಿದೆ. ಯಾಕೆಂದ್ರೆ ಇವಾಗ ಸರ್ಕಾರ ಕೆಲವು ನಮ್ಮ ಇರೋಂಥ ಕೆಲವು ಏನು ನಮ್ಮಲ್ಲಿ ರೇಷನ್ ಕಾರ್ಡ್ ಇರ್ಬೋದು, ವೋಟರ್ ID ಇರ್ಬೋದು, ಮತ್ತೆ ಆಧಾರ್ ಕಾರ್ಡ್ ಇರ್ಬೋದು, ಅವುಗಳೆಲ್ಲ ಹೊರತುಪಡಿಸಿ ಬೇರೆ ಬೇರೆ ಇವನ್ನ IDಗಳನ್ನ ತುಂಬಾ ತೊಂದರೆ ಆಗುತ್ತೆ. ಅದಕ್ಕಾಗಿ ಈಗಾಗಲೇ ನಾವು BLA-2ಗಳಿಗೆ ನಮ್ಮ BLA-1 ಆದ ನಮ್ಮ ಮುನಿಯಪ್ಪನವರು ಮತ್ತು ನಮ್ಮ ವಕೀಲರುಗಳು, ಹಿರಿಯರು, ನಮ್ಮ ಸಣ್ಣಪ್ಪಣ್ಣ ಇರ್ಬೋದು, ಇವರೆಲ್ಲ ಸೇರಿ ಅವ್ರಗಳಿಗೆಲ್ಲ ಒಂದು ಮಾರ್ಗದರ್ಶನ ಕೊಟ್ಟು ಇವತ್ತು ಪ್ರತಿ BLOಗಳ ಜೊತೆ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ಅವ್ರ ಜೊತೆ ಸಹಕಾರ ಮಾಡಿಕೊಂಡು ಇವತ್ತು ಯಾವುದೇ ಕಾರಣಕ್ಕೆ ಇವತ್ತು ಊರು ಬಿಟ್ಟು ಹೋಗಿರೋರು ಮತ್ತೆ ಮರಣ ಹೊಂದಿರೋ ಅಂತ ವೋಟರ್ಗಳು ಬಿಟ್ರೆ ಪ್ರತಿ ವೋಟರ್ದು ಕೂಡ ನಮಗೆ ಮುಂದೆ ಉಳಿಬೇಕು, ಯಾವುದೇ ಪಕ್ಷ ಆಗಲಿ ಯಾವುದೇ ಪಾರ್ಟಿ ಆಗಲಿ ಇರಬೇಕು ಅಂತ ಇದನ್ನು ಇದನ್ನು ತಗೊಂಡು ವ್ಯವಸ್ಥಿತವಾಗಿ ಹೊರಟಿದ್ದಾರೆ. ಅವ್ರುಗಳೆಲ್ಲರೂ ಕೂಡ ಇವತ್ತು ಇಲ್ಲೇನು 44 ಬೂತ್ನ ಎಲ್ಲ BLA ಅವ್ರಿಗೆಲ್ಲರೂ ಕೂಡ ಇವತ್ತಿಲ್ಲಿ ಸೇರಿದ್ರು. ಕಾರಣಾಂತರದ ನಮ್ಮ ಶಾಸಕರು ಇವತ್ತು ಮುಖ್ಯಮಂತ್ರಿಗಳ ಜೊತೆ ಇವತ್ತು IT ಮೀಟಿಂಗ್ ಹಿಲ್ ಟಾಪ್ ಹೋಟ್ಲಲ್ಲಿ IT ಮೀಟಿಂಗ್ ನಿನ್ನೆ ಕೂಡ ಅದು ಇದಾದ್ರಿಂದ ಅಲ್ಲಿ ಹೋಗಿದ್ದಾರೆ. ಅದರಿಂದ ಅವರ ಏನು ಅವರು ಬರ್ತಾ ಇದ್ರು ಅವರ ಇದರ ಮೇಲೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ.